ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತು ಇವತ್ತು ಒಂದು ಕುಕಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಅವ್ವನೂ ಪರ್ಮಿಷನ್ ಕೊಟ್ಟವರೇ ಮಾಡು ಅಂತ. ಏನವ ಮಂಡವ ಹಾಂ ಗೈಸ್, ಬೆಳಿಗ್ಗೆ ನಮ್ಮವ್ವ ಬಾತ್ ಮಾಡಿತ್ತು. ಬಾತ್ಗೆ ಏನೇನು ಹಾಕಿ ಮಾಡಿತ್ತು ಅಂತ ಕೇಳಿ. ಏನೇನು ಮಾಡಿದೀವ? ಯಾವ ಬಾತವ ಅದು? ಸುಮ್ಮನೆ ಸಿಂಪಲ್ ಬಾತ್. ಯಾವುದು ಸಿಂಪಲ್ ಬಾತು ಅಂತ ಯಾವುದು ಹೆಸರು? ಏನೇನು ಹಾಕಿ ಮಾಡಿದ್ರು ಸಿಂಪಲ್ ಬಾತ್ಗೆ? ಏನು ಹಾಕಿದ್ದೀರ? ಈರುಳ್ಳಿ ಹಾಕಿದ್ದೆ. ನಿಜಲ್ರಿ ಜೂಮ್ ಮನ್ಕೋ ಒಂದು ಈರುಳ್ಳಿನೂ ಕಾಳು ಸಿಕ್ನಿಲ್ಲ ಬೆಂದಾಗಿದ್ದಾವ. ಈರುಳ್ಳಿ ಬೆಳ್ಳುಳ್ಳಿ ಹಾಂ, ಮೆಣಸಣ್ಣು ಅಷ್ಟೇ ಹಾಕಿದ್ವಿ. ಮೆಣಸಣ್ಣು, ಈರುಳ್ಳಿ ಬೆಳ್ಳುಳ್ಳಿ ಮೆಣಸಣ್ಣು ಅಷ್ಟೇ ಹಾಕಿದ್ವಿ. ಅಷ್ಟೇ. ಟೊಮೆಟೊ ಏನು ಹಾಕಿ ಯಾಕೆ ಕಲ್ತ್ಕೊಂಡು ಹೇಳು ಬಾತ್ ಮಾಡೋದು ನೀನು? ಗೈಸ್, ಬೆಳಿಗ್ಗೆ ಬಾತ ತಿನ್ನಕ್ಕೆ ಆಯ್ತಿಲ್ಲ. ಹಾಕಿಲ್ಲ ಮಾಡೋದು. ಅದು ಯಾವ್ದು ಸಾಂಬಾರು ಇತ್ತು ನೈಟ್ತೋ ಏನೋ ಅದನ್ನ ಹಾಕೊಂಡು ತಿಂದಿರೋದು ಬೆಳಿಗ್ಗೆ ಬಾತ. ನನಗೆ ಎಷ್ಟು ಬೇಜಾರಾಗ್ಬಿಡ್ತು ಅಂದರೆ, ನನಗೆ ನಾನು ತಿಂದಿದ್ದೇನೆ ಬೇಜಾರಾಗಲ್ಲ. ಪಾಪ ನನ್ನ ತಂಗಿ ತಿಂದದೇ ಇಷ್ಟು ಅನ್ನ. ಅವಳು ಅದರಲ್ಲೂ ಪಾಪ ನೆಟ್ಟು ಮಾಡಿಕೊಟ್ಟಿಲ್ಲ. ಅವಳು ನಮ್ಮ ಅಪ್ಪಂಗೆ ಒಪ್ಪಿಸ್ತಾವಳ ಚೆನ್ನಾಗಿಲ್ಲ ಅಂತ. ನನಗೆ ಹೆಂಗೆ ಆಗೋಯ್ತು ಅಂದರೆ, ಕುಕ್ಕಿಂಗ್ನ ಕಷ್ಟವ ಸುಖವ ನಿಲ್ಲಿಸ್ಬಾರ್ದು. ನಾನೇ ಅಡ್ಗೆ ಮಾಡ್ಬೇಕು, ತಿನ್ಬಾರ್ದು ನಮ್ಮ ಮನೆ. ಈಗ ಪಾಪ ನನ್ನ ತಂಗಿ ನಮ್ಮ ಅಪ್ಪ ಏನು ಹೆಂಗೋ ಊಟ ಮಾಡ್ಕೊಡ್ತಾರ. ಆದರೆ ನನ್ನ ತಂಗಿ ಪಾಪ ಅವಳು ಚೆನ್ನಾಗಿದ್ರೆ ಅದು ತಿನ್ನೋದು ಕಮ್ಮಿ, ಅದು ಚೆನ್ನಾಗಿದ್ರೆ ನನ್ನ ಪ್ರಕಾರ ಒಂಚೂರು ಚೆನ್ನಾಗಿ ಬಸಿ ತಿಂತಾಳ ಅಂತ ನಾನು. ಆದರೆ ಚೆನ್ನಾಗೇ ಮಾಡ್ಕೊಡಲ್ಲ. ಏನವ ಅವೆಣ್ಣು ಹೆಂಗೆ ಆಡ್ತಿತ್ತು ಗೊತ್ತಾ ನಿಂಗೆ? ಅವೆಣ್ಣು ಊಟ ಮಾಡಕ ಹಾಂ, ಅವೆಣ್ಣು ಅಟ್ಟಿತೋ ಇಲ್ದೋರ ಇರಲಿ. ಅವೆಣ್ಣು ಹೆಂಗೆ ಆಡ್ತಿತ್ತು ಗೊತ್ತಾ ಬೆಳಿಗ್ಗೆ ಬಾತ್ ತಿನ್ನಕ? ಏನಾಡ್ತಿತ್ತು? ಇಲ್ಲಿ ಬಂದು ಆರಕಾಳು ಸಾರು ಅಂತಂತಲ್ಲ. ಎಲ್ಲಿ ಆರಕಾಳು ಸಾರು? ಇಲ್ಲಿ ಎಲ್ಲಿಯಾ? ಅವನಟ್ಲೆ ನಿನ್ಗೆ ಸರಿ ಅನ್ಸುತ್ತೆ ಇದು? ನಾನು ದುಡ್ಡು ಕಟ್ಬೇಕಾದ್ರೆ ಚೀಟಿಗೆ ಅದಕ್ಕೆ ನಾನು ಹಂಗೆ ಮಾಡಿದೆ. ಗೊತ್ತಾಗೇ ಇಲ್ಲ ನಂಗೆ ಅದು ಹೆಂಗೆ ಅಡ್ಗೆ ಮಾಡ್ತಾವೆ. ಅವೆಣ್ಣು ಪಾಪ ಒಂಥರ ತಿನ್ನಕ್ಕೆ ಇದು ಹೊಡ್ದಂಗೆ ಆಯ್ತದ. ಯಾರಲ್ಲಿ ತಟ್ಟಲಿ ಯಾರು ಆವೆಣ್ಣೆ ಇರ್ಬೇಕು ಬಿಟ್ಟಿರೋದು? ಅವಳಿಯ ನಾನು ತಿಂದಿ ಅದ ಉಪ್ಪಿನ ಪುಡಿ ಹಾಕೊಂಡು. ನೀರು ತಿಂದಿದೆ ಉಪ್ಪಿನ ಪುಡಿ ಹಾಕೊಂಡು ಪುಡಿ ಹಾಕ್ತಿ. ಇದಕ್ಕೆ ಸಪ್ಪ ಮಾಡಿ ಬಾತ್ ಮಾಡಿದವ್ರು ಬೇರೆ ಮಾಡಿ. ಅದಕ್ಕೆ ಏನು ಇಲ್ದೋದ್ಮೇಲೆ ಬಾತ್ ಬಿಟ್ಟು ಬೇರೆ ಮಾಡಿ ಇನ್ನೇನು ಮಾಡಿದೆ? ರಾಗಿ ರೊಟ್ಟಿ ಸುಟ್ಟಿದ್ರೆ ಆಯ್ತಿರ್ನಿಲ್ವಾ? ರಾಗಿ ರೊಟ್ಟಿಗೆ ಒಳ್ಳೆಣ್ಣ ಒಳ್ಳೆಣ್ಣೆ ಇಲ್ವಾ? ಎಲ್ಲಿದ್ದು ಒಳ್ಳೆಣ್ಣ? ನಾನು ಮೈಲಾ ಸಿಟ್ಟು ಒಳ್ಳೆಣ್ಣ, ಚಟ್ಟಿಗೆ ಕಳ್ಳ ಕಾಯಿ ಎಲ್ಲ ಬೇಕು. ಇದು ತಗೊಬಂದು ಕೊಡೋಣ ಬೆಳಿಗ್ಗೆ ನೀನು ಹೇಳಿದ್ರ? ನೀರು ತಂದ್ಕೊಟ್ಟೆ. ಕಾಸು ಇಲ್ಲ ಅಂದ್ಬಿಟ್ಟು 50 ರೂಪಾಯಿ ಕೊಟ್ಟೆ ಇಲ್ಲ ನಂಗೆ. ಯಾರು ಊಟಕ್ಕೆ ಅಂದ್ರೆ ಇರ್ತವ್ರು ಈಸ್ಕೊಂಡ್ಬಂದು ಏನು ಇಲ್ಲ ಅಂತ ಬೆಳಿಗ್ಗೆನೆ ಏನು ಇಲ್ಲ ಅಂತ ಅಡ್ಗೆ ಮಾಡ್ತಿತ್ತಾನೆ. ನೀನೋ ನಿನ್ನ ಕೈ ನಂಬ್ಕೊಂಡ್ರೆ ಏನಿಲ್ಲ ಗೈಸ್. ಇವಾಗ ಅದಕ್ಕೆ ಈಗ ಚಿಕನ್ ತಗೊಬಂದು ಚಿಕನ್ ಫ್ರೈ ಮಾಡ್ಕೊ ತಿನ್ನೋದ ಅಂತ ನಾನು ಪ್ಲ್ಯಾನ್ ಹಾಕೊಂಡಿದ್ದೀನಿ. ಚಿಕನ್ ಫ್ರೈ ಮಾಡೋಣ ಅಂತ. ಮತ್ತು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈಗ ಹೋಗಿ ಚಿಕನ್ ತರಬೇಕು. ಮತ್ತು ಇಲ್ಲೇ ಪಕ್ಕದೂರಲ್ಲೇ ತರ್ತೀನಿ, ಆರೋಳಿಗೆ ಹೋಗಿ ಇಲ್ಲೇ ಬಂದಲ್ಲ 1 kg ಚಿಕನ್ ತಂದಿದ್ದೀನಿ. 1 kg ಚಿಕನ್ನ ತಗೊಬಂದು ತಪ್ಪಲೆಗೆ ಹಾಕಿ ಮುಚ್ಚಿ ಮಡಗಿದೆ. ಸ್ವಲ್ಪ ಹೊತ್ತು ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಜಾಸ್ತಿನೇ ಆಯಿತು ತಂದು ಮುಚ್ಚಿಟ್ಟು. ಮತ್ತು ನಾನು ಇವತ್ತು ಇಲ್ಲಿ ಮಾಡ್ತಾಯಿಲ್ಲ, ಅಡುಗೆ ಮನೇಲಿ ಮಾಡಲ್ಲ. ಚಿಕನ್ ಫ್ರೈನ ಅಡುಗೆ ಮನೇಲಿ ಮಾಡಲ್ಲ, ಇಲ್ಲೇ ಮಾಡ್ತೀನಿ, ಹಾಲಲ್ಲೇ ಮಾಡ್ತೀನಿ. ಈ ಜಾಗದಲ್ಲಿ ಇಲ್ಲ, ನಾನು ಏನಾದ್ರು ಮಡಿಕೊಳಕ್ಕಿದ್ದಿರೋ ಚೆನ್ನಾಗಿರೋದು. ಅದಕ್ಕೆ ಮಂಚದ ಮೇಲೆ ಮಡಿಕತ್ತೀನಿ. ಇವೆಲ್ಲ ಎತ್ತಾಕ್ಬಿಟ್ಟು ಇಲ್ಲೇ ಮಾಡ್ತೀನಿ. ಅಕ್ಕಿ ಹಾಕ್ತೀನಿ ನೀನು? ಸರಿ, ಅಕ್ಕಿ ಹಾಕು. ಇದು ಚಿಕನ್ ತೊಳಿ ಚಿಕನ್ ತೊಳ್ಕೊಟ್ಟು ಅಕ್ಕಿ ತಗೋ. ಇದು ಇಲ್ಲಿ ಮಾಡೋ ಅಡುಗೆ ಇಲ್ಲಿ ಮಂಚದ ಮೇಲೆ. ಅದು ಒಳಗೇನು ಕಾಣಲ್ಲ. ಇಲ್ಲಿ ಮಡಿಕೈತಗ ಇಲ್ಲಿ ಕೆಳಗ ಅಲ್ಲಿ ಕಿಳಕೆ ಮಡಿಕ ಮಾಡು ಕಾಣ್ತ. ಅಲ್ಲಿ ಕರೆಂಟ್ ಕಾಣಲ್ಲ. ಕಾಣ್ತಕತಕ ಕಾಣಲ್ಲ ಅಂತ ಹೇಳ್ತಿಲ್ವಾ? ಈ ಮಂಚದ ಮೇಲೆ ಇಲ್ಲಿ ಮಾಡ್ಬಿಡ್ತ. ಇಲ್ಲಿ ಮಡಿಕ ಮಾಡ್ಬಿಡು. ಇದ್ರ ನೆಲದ ಮೇಲೆ ಹಾಕ ಮಡಿಕ ಮಾಡು. ಹಂಗೆ ಮಾಡು ಗೈಸ್. ಇವಾಗ ಮಂಚದ ಮೇಲೆ ಬೇಡ ಅಂತ ಅವ್ರ ನಮ್ಮ ಮನೇಲಿ ಇಲ್ಲಿ ಮಡಿಕೊಳ್ಳೋದ ಒಳ್ಕಲ್ ಮೇಲೆ ಅಲ್ಲಿ ಮಡಿಕೊಂಡು ಮಾಡೋದ. ಸರಿ, ಇದು ಚೆನ್ನಾಗಿ ಮಾಡು. ಚೆನ್ನಾಗಿ ಅದೇ ಚಿಕನ್ ಫ್ರೈ. ಚಿಕನ್ ಫ್ರೈ ಅಂದ್ರೆ ಹುರ್ದು ಬಿಡದ. ಒಂದು ಎಷ್ಟು ವಾರ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋ. ಈಗ ಚಿಕನ್ ಹಂಗೆ ಹುರ್ದು ಬಿಡದ. ಮತ್ತೆ ಉರಿ ಹೇಳು ಪಟ ನಾ ಹೊಡ್ತಾ ಇತ್ತ. ಚಿಕನ್ ಫ್ರೈ. ಚಿಕನ್ ಚೆನ್ನಾಗಿ ತೊಳ್ಕೊಡು ನೀಟಾಗಿ. ಕಾಲ ಹಾಕಿಸ್ಕೊಂಡ್ರಿ 3 ಸಾರಿ ತೊಳಿ. ಕಾಲು ತಂದಿನಿ. ಲಿವರು ತಂದಿನಿ. ಲಿವರ್ ಗುಂಡ್ಕಾಯಿ ಎಲ್ಲ. ಎಷ್ಟೇ ಕೆಜಿ? ಹಾಂ, ಕೆಜಿ ಎಷ್ಟು? ಕೆಜಿ 240 ರೂಪಾಯಿ. 2 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ, 3 ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಸಾಕಾಗಲ್ಲ ಅಂದ್ಬಿಟ್ಟು ಮತ್ತು ನಮ್ಮ ತಾಯಿಗೆ ಮತ್ತು ಈರುಳ್ಳಿ ಕೊಡುವಂತ ಹೇಳಿದೆ ನಮ್ಮ ತಾಯಿಗೆ. ಟೊಮೆಟೊ ಹಣ್ಣು ಹೋಗ್ಬಿಟ್ಟೈತೆ, ಹುಳ ಬಂದ್ಬಿಟ್ಟೈತೆ ಅನ್ಸುತ್ತೆ ಮೋಸ್ಟ್ಲಿ. ಇದು ಬೇಡ, ಇನ್ನೊಂದು ಟೊಮೆಟೊ ಹಣ್ಣು ತಗೋತೀನಿ. ನಂಗೆ ಈರುಳ್ಳಿ ಬಿಡಿಸ್ಕೊಡು. ಇನ್ನೊಂದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ಇದನ್ನು ತೊಳ್ಕೊಬೇಕು ನೀಟಾಗಿ.
ಪ್ಯಾಕೆಟ್ ಅಡಿಲಿ ನೋಡ ಕಾಣ್ತಾ ಪ್ಯಾಕೆಟ್ ಏನಕ್ಕೆ ನಿಂಗ ಏನಕ್ಕೆ ಅಂದ್ರೆ ಮಾಡಿ ಕುಡಿತಾರೆ ಹಾಂ ಒಂಥರ ಎಳಿತ ಕೊಡ್ತಾಸಂತು ಏನು ಹೇಳಿತ್ತಂತೀಯ ಒಂಥರ ಮೈ ಕೈಯಲ್ಲಿ ಬುಕ್ಕಣಕ್ಕೆ ಇರ್ತಾರೆ ಈಗ ಮಾತ್ರ ಕುಡಿಬೇಕು ನೀನು ಮಾತ್ರ ಕುಡಿಯಲ್ಲ ನನಗೆ ಪ್ಲಸ್ ನಮ್ಮ ತಾಯಿ ಇದು ಮಾಡ್ತಾವ್ರೆ ಪಕ್ಕದ ಇದರಲ್ಲಿ ಅಕ್ಕಿ ತೊಳೆದು ಮಾಡ್ತಾವ್ರೆ ಕುಕ್ಕರಲ್ಲಿ ಅಕ್ಕಿ ನಿತ್ತಾಗಾಯ್ತದೆ ಮತ್ತು ನಾನು ಈ ಕಡೆ ಇದರಲ್ಲಿ ಸುಂಡಿಸ್ತೀನಿ ಈಗ ಚಿಕನ್ನ ಸುಂಡಿಸ್ಬೇಕು ಇದನ್ನು ಚೆಂದಾಗಿ ಸುಂಡಿಸ್ಬಿಟ್ಟು ಅದಾದಮೇಲೆ ಬಾಣಲಿ ಮಡಿಕೊಂಡು ಆಮೇಲೆ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಒಂದು 3 ಈರುಳ್ಳಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಬೇಕಾಗಿಲ್ಲ ಅಷ್ಟು ನೋಡೋದ. ಟೊಮೆಟೊ ಒಂದು 3, ಈರುಳ್ಳಿ ಒಂದು 4 ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಒಂದು 6-7 ತಗೊಂಡಿದ್ದೀನಿ. ಇಷ್ಟೊಂದು ಹಾಕಲ್ಲ, ಬೇಕಾಗಿಲ್ಲ, ಕಟ್ ಮಾಡಿದೆ. ಈಗ ಚಿಕನ್ ಇದು ತವಾನೇ ಇಟ್ಕೊಂಡಿಲ್ವ ನೀನು? ಇದು ಅಲ್ಲ ರೊಟ್ಟಿ ಅಲ್ಲ ಇದ್ರದ್ದು ಅದೇ ಇಟ್ಕೊಂಡ್ಬಂದಿಲ್ವಲ್ಲ ಇಲ್ಲಿಯಾ? ನೀನೇ ಅಟ್ಟೆ ನಾವು ಓಡಿಸಂಗಿಲ್ಲ ಮಾಡಂಗಿಲ್ಲ, ಇನ್ನೇನದ್ದು ಹಂಗೆ ಇದು ಎತ್ಕೊಬ ಇಕ್ಲ ಅದಪ್ಪ. ಚಿಕನ್ನ ಚೆಂದಾಗಿ ಸುಂಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನೀರೆಲ್ಲ ಬರ್ತೈತೆ. ಈ ಥರ ಎಲ್ಲ ನೀರು ಬಿಟ್ಕೊಳ್ಳೋವರೆಗೂ ಚೆಂದಾಗಿ ಸುಂಡಿಸ್ಬೇಕು. ಚಿಕನ್ ಎಲ್ಲ ಒಂಥರ ಸ್ವಲ್ಪ ನೋಡೋಕ್ಕೆ ಗಟ್ಟಿ ಥರ ಆಯ್ತದ ಅನ್ನೋವರೆಗೂ ಸುಂಡಿಸ್ಬಿಟ್ಟು ಈಗ ಸ್ವಲ್ಪ ಸುಂಡಿಸ್ಕೊಂಡ್ರೆ ಆಮೇಲೆ ಒಂದು ಸ್ವಲ್ಪ ಕಮ್ಮಿ ಬೇಯಿಸ್ಕೋಬೋದು. ಇಲ್ಲಾಂದರೆ ಆಮೇಲೆ ಜಾಸ್ತಿ ಬೇಯಿಸ್ಬೇಕಾಯ್ತ. ಜಾಸ್ತಿ ಬೇಯಿಸೋಕೆ ಹೋದಾಗ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿಕಾಯಿ ಇವೆಲ್ಲ ಸಿಗೋದೇ ಇಲ್ಲ ಬಾಯಿಗೆ, ಎಲ್ಲ ಫುಲ್ ಮುನ್ನುಗ್ ಬೆಂಡು ಹೋಯ್ತವೆ. ಮತ್ತು ಇದು ಆಪಾದಟ್ಟಿಗೆ ಇದು ಆಪಾದಟ್ಟಿಗೆ ಏನ ಅಕ್ಕಿದ ಹುಟ್ಟಿ ಅವ ನೀನು ಹಿಂಗೆ ಮಾಡೋದಾ? ನಾ ಮಾಡ್ತಾನಿಲ್ಲ ಹಂಗೆ ಮಾಡೋದ? ಹಾಂ ಹಿಂಗೆ ಸುಂಡಿಸ್ಕೊಂಡೆ ನೀನುವೇ? ನಾನು ನಮ್ಮ ಅವ್ವ ಚಿಕನ್ನ ಯಾವ ಥರ ಮಾಡುತ್ತೆ ಅಂತ ನಾವು ಒಂದಿನ ಹೋಗಿ ಕಿಚನ್ಗೆ ಹೋಗಿ ನೋಡೇ ಇಲ್ಲ. ಆದರೂ ನಮ್ಮ ಅವ್ವನು ಚೆನ್ನಾಗಿ ಮಾಡುತ್ತೆ, ಚಿಕನ್ ಫ್ರೈ ಚೆನ್ನಾಗಿ ಮಾಡುತ್ತೆ. ಒಟ್ಟಿನಲ್ಲಿ ಹೆಂಗೆ ಮಾಡೋದು ಏನೋ ಗೊತ್ತಿಲ್ಲ, ಆದರೆ ಚೆನ್ನಾಗಿ ಮಾಡುತ್ತೆ, ತಿನ್ನೋಕೆ ಚೆನ್ನಾಗಿರುತ್ತೆ. ಏನು ಅಷ್ಟು ಚೆನ್ನಾಗಿರೋದಂಗೆ ಮಾಡಲ್ಲ. ನಮ್ಮವ್ವ ಹೆಂಗಂದರೆ ಏನು ತರಕಾರಿ ಗಿರ್ಕಾರಿ ಎಲ್ಲ ಒಂದಕ್ಕೆ ಎತ್ತು ಮಡಿಕೊಳ್ಳಲ್ಲ. ಐಟಮ್ನ ಎತ್ತು ಮಡಿಕಲ್ದೇ ಇದು ಮಾಡಿಬಿಡೋದು. ಏನು ಒಂತು ಎತ್ತು ಮಡಿಕಂದ್ರೆ ಗೊತ್ತಾಯ್ತದೆ ಎಲ್ಲ ಐತೆ ಮನೇಲಿ ಏನದು. ಒಂದೊಂದಕ್ಕೆ ಎಷ್ಟು ಬಿಡೋದು, ಆಮೇಲೆ ಏನೂ ಇಲ್ಲ ಮನೇಲಿ ಏನದು ಇದು ಮಾಡೋದು. ಆ ಥರ ನಮ್ಮ ತಾಯಿದು ಎಷ್ಟು ನೋಡಿ ಚೆಂದಾಗಿ ಎಲ್ಲನೂ ಸುಲಿಸ್ತಾಯಿದ್ರು. ಎಲ್ಲ ಇದಾಯ್ತದೆ. ಒಂದು 5-10 ನಿಮಿಷ ಸುಂಡಿಸ್ಕೋಬೇಕು ಈ ಥರ ಗೈಸ್. ಇವಾಗ ಸುಂಡಿಸ್ಕೊಂಡು ಎಲ್ಲನೂ ಚಿಕನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿ ಮಾಡಿಬಿಟ್ಟು ಒಳ್ಳೆಣ್ಣ ಹಾಕ್ತಿದ್ದೀನಿ. ಎಲ್ಲ ಇದಾಯ್ತೈತೆ. ಒಳ್ಳೆಣ್ಣ ಇರ್ಬೇಕವಾ? ಒಳ್ಳೆಣ್ಣ ಅದೇ ಗೈಸ್. ಇವಾಗ ನಾನು ಒಳ್ಳೆಣ್ಣಗೆ ಚಕ್ಕೆ ಲವಂಗ ಹಾಕಬೇಕು. ಚಕ್ಕೆ ಮತ್ತು ಲವಂಗ 2 ಬೇಕು. ಚಕ್ಕೆ ಲವಂಗ ಒಂದು 4 ಚಕ್ಕೆ 4 ಲವಂಗ ಹಾಕ್ತಿದ್ದೀನಿ. ಮತ್ತು ಇದಾದಮೇಲೆ ಇಷ್ಟು ಜೀರಿಗೆ ಹಾಕ್ತಿದ್ದೀನಿ. ಇಷ್ಟ ಎಸ್ ಇದೇನೋ ಸಿಡಿತೀರು. ಇದಾದ್ಮೇಲೆ ಇನ್ನೇನು ಹಾಕ್ಬೇಕವಾ? ಇನ್ನೇನು ಹಾಕ್ಬೇಕು ಈಗ? ಹಾಂ ಓ ಎಲೆ ಹಾಕ್ಬೇಕು. ಇದಕ್ಕೂ ಎಲೆ ಹಾಕ್ತಾರಕ್ಕ? ಇದಕ್ಕೂ ಒಂದು ಎಲೆ ಹಾಕ್ತಿದ್ದೀನಿ. ಇದು ಜೀರಿಗೆ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ ಯಾಕ? ಜೀರಿಗೆ ಜಾಸ್ತಿ ಆಗೋಯ್ತು. ನಾವು ಎಲೆ 2 ಎಲೆ ಹಾಕ್ತಿದ್ದೀನಿ. ಇವಾಗ ಇದಾದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಈ ಕಟ್ ಮಾಡ್ಕೊಂಡಿರೋ ಮಡಿಕೊಂಡಿರೋ ಇಲ್ಲ ಮೊದಲು ಈರುಳ್ಳಿ ಹಾಕ್ಬೋದು. ನಾನು 4 ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ. ನಮ್ಮ ತಾಯಿ ಹೇಳ್ತಾವ್ರೆ ಜಾಸ್ತಿ ಹಸಿಮೆಣ್ಸಿಕಾಯಿ ಹಾಕ್ಬೇಡ ಅಂತವ್ರೆ, ಖಾರ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ಅದಕ್ಕೆ 4 ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀನಿ. ಈರುಳ್ಳಿ ಆದಮೇಲೆ ಹಸಿಮೆಣ್ಸಿಕಾಯಿ ಹಾಕ್ತಿರೋದು. ಇವಾಗ ನಾನೊಂದು 3 ನಿಮಿಷ 4 ನಿಮಿಷ ಇದನ್ನು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಇದು ಎಲ್ಲ ಗೋಲ್ಡನ್ ಕಲರ್ ಎಲ್ಲ ಬಂದೈತೆ. ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಇದಾಗಲಿ ನೀವು ಆ ಥರ ಏನಾರು ನನ್ನ ನೋಡಿ ಮಾಡೋದಿದ್ರೆ ಸ್ವಲ್ಪ ಜೀರಿಗೆ ಕಮ್ಮಿ ಹಾಕೊಳ್ಳಿ. ನಮ್ಮ ಮಿಸ್ಸಾಗಿ ಹಾಕ್ಬಿಟ್ಟಿದ್ದು. ಅವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊರದ್ಬಿಟ್ಟು ಹಾಕು. ಯಾವ್ದ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ? ನಾ ಹೇಳ್ದಂಗೆ ಮಾಡುವ, ಚೆನ್ನಾಗಿ ಬತ್ತಾ ಪಕ್ಕ ಆಯ್ತದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಿಡ್ಕತ್ತ ಕೊಡ್ಬೇಕ್ರ. ಸರಿ
ಅರಿ ಮೊಣ್ಣಗತ್ತಿಲ್ಲ ಅರಿತದೆ ಹೆಂಗ ಕಣ್ಕಣದ ನಿಂಗ ಅವ ನೀನು ಇದು ಮಾಡೋ ಗಂಟ ಸೀದಾ ಹೋಯ್ತಾ ಕುಡಿಲ್ ನಾನಾರು ಕುಯ್ ಕೊಡ್ನೆ ಕುಯ್ ಕುಯ್ ಕುಯ್ಯಕ್ಕೆ ಬರೋ ನಿಂಗ ಕುಯ್ ಆಗ ಕರೆಕ್ಟಾಗಿ ಹಾಕು ಕರೆಕ್ಟಾಗಿ ಹಾಕು ಈರುಳ್ಳಿ ಮೇಲೆ ಹಾಕುವ ನೀ ಈರುಳ್ಳಿ ಮೇಲೆ ಹಾಕ್ಬೇಕು ಡೈರೆಕ್ಟ್ ಬಾಣಲಿಗೆ ಹಾಕ್ತಿದ್ದಿಲ್ಲ ಸರಿ ಯಾಕಪ್ಪ ಹೆಂಗೋ ಕರೆಕ್ಟಾಗಿ ಹಾಕು ಬೇಗ ಐಸ್ ಇವಾಗ ಟಮಾಟೆನ ಹಾಕ್ತಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಟಮಾಟೆನು ಜಾಸ್ತಿ ಆದ್ದವ ಅವ ನೀ ಟಮಾಟೆನ ಹಾಕ್ತಿದ್ಯಾ ಹಾಕ್ತೀನಿಲ್ಲವ ಟಮಾಟೆನ ಸಾಕು ಏಳು ಟಮಾಟೆನ ಆಗಷ್ಟು ಅವು ಕೊತ್ತಂಬರಿ ಸೊಪ್ಪು ಅದಕ್ಕೆ ಇವಾಗಲೇ ಹಾಕ್ತಾನೆ ಹೇಳಿದ್ದು ಹಾಕವ ಕೊತ್ತಂಬರಿ ಸೊಪ್ಪು ಏನಕ್ಕೆ ಹಾಕ್ತಾ ವಾ ನಿನ್ನ ನಾನು ಕೇಳ್ಬಿಟ್ಟು ನಾ ಹೇಳಿದ್ದು ಹಾಕವ ನೀನು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತವೆ ಎಷ್ಟು ನಮ್ಮ ಮನೆಗೆ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ವ ಹಾಕೋದು ನಿಂಗೆ ಗೊತ್ತಾಗಲ್ವಾ ಕೊತ್ತಂಬರಿ ಸೊಪ್ಪು ಏನದು ಏನಿದ ಬೇಗ ಟಮಾಟೆ ಈರುಳ್ಳಿಯ ಬೇಗ ಬೆಂದೋಯ್ತ ಅದೇನ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕತ್ತಿದ್ದೀನಿ ಕರ್ಬೇವಿನ ಸೊಪ್ಪು ಇರಲಿ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಪುಡಿ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ಬಿಟ್ಟೆ ಆಮೇಲೆ ಸಾಕು 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 ಅಷ್ಟು ಪುಡಿ ಕರೆಕ್ಟಾಗಿ ವೀಡಿಯೋ ತೋರಿಸ್ತಿಲ್ಲ ಒಂದು ಸ್ವಲ್ಪ ಅರಿಶಿನ ಹಾಕಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಇದಾದಮೇಲೆ ಸಾಕು ಖಾರ ಪುಡಿ ಚಮಚ ಬಿಡಿಕಂದಿಲ್ವ ಅದಕ್ಕೆ ಖಾರ ಪುಡಿಗ ಚಮಚ ಅದಲ್ಲ ಒಂದು ಚಮಚ ಹಾಕು ಸಾಕು ಜಾಸ್ತಿ ಹಾಕ್ಬಿಡ ಇದನ್ನ ಮತ್ತೆ ಅನ್ನ ಹಾಕಿಟ್ಟು ಅನ್ನ ರೆಡಿ ಆಯ್ತದೆ ಇವಾಗ ಏನಿದ್ರೆ ಸಾಕು ಅವು ಜಾಸ್ತಿ ಹಾಕ್ಬಿಟ್ಟು ಗೊತ್ತಿಲ್ಲ ಖಾರ ಪುಡಿ ಒಂದು ಸ್ಪೂನು ಖಾರ ಪುಡಿ ಹಾಕ್ಬಿಟ್ಟಿದ್ದೀನಿ ಇವಾಗ ನೀನು ಒಂದು ಸ್ವಲ್ಪ ಹಾಕ್ಬೇಕವ ನನಗೆ ಹೇಳ್ಬಿಟ್ರೆ ಹಾಕೋದೇ ಇಲ್ವಲ್ಲ ಜಾಸ್ತಿ ಹಾಕ್ಬಿಡ್ತಿದೆ ಇದೇನು ಹಿಂಗೆ ಶುಂಠಿ ಸೀರೆನೇ ತಿನ್ಕತ್ತಿದೆ ಅವ ನೀ ಪಕ್ಕ ಕಾಡು ಮನುಷ್ಯ ಆಗ್ಬೇಕಾಯ್ತು ಗರಂ ಮಸಾಲೆ ಹಾಕು ನೀ ಏನೋ ನೀನು ಶುಂಠಿ ಸೀರದ್ನೇ ಒಂದು ಸ್ವಲ್ಪ ಸಾಕು ಸಾಕು ನೀ ಏನು ನೀನು ಜಾಸ್ತಿ ಹಾಕ್ಬಿಡ್ತಿದ್ದೆ ಕೋ ನೀನು ಬೆಸ್ಟ್ ಗರಂ ಮಸಾಲೆ ಹಾಕೊಂಡಾಯ್ತು ಇವಾಗ ನೆಕ್ಸ್ಟು ಹಾಕುವ ಈಗ ನೀರು ಹಾಕು ತಪ್ಪಲಲ್ಲಿ ಇರೋದನ್ನೇ ಹಾಕು ಚಿಕನ್ ಎಲ್ಲ ನಾನು ಹೇಳ್ದಂಗೆ ಮಾಡವ ನೀನು ಚಿಕನ್ ಹಾಕೋದು ಬೇಡ ಮೊದಲು ನೀರು ಹಾಕವ ಉಪ್ಪು ಹಾಕ್ಬೇಕು ಆಮೇಲೆ ಹಾಕು ನಿಮಿಷ ಅದು ಸಾರಿನಂಗೆ ಮಾಡಬೇಕು ಸ್ವಲ್ಪ ಅಂದರೆ ಸಾರಿನಂಗೆ ಗೊದ್ದಂಗೆ ಇರ್ಬೇಕು ಹಾಕು ಇನ್ನೊಂದು ಅದು ಇದಂಗಿರ್ರಿ ಅವ ಸ್ಟಾರ್ ಹೂವು ಹಾಕ್ಬೇಕಾಯ್ತು ಕವ ಸ್ಟಾರ್ ಹೂವು ತಂದಿನೇ ಹಾಕಿಲ್ಲ ಗಾಯ ಸ್ಟಾರ್ ಹೂವು ಮಿಕ್ಸ್ ಉಪ್ಪು ಹಾಕ್ಬಿಡುವ ಈಗ ಇದು ಮಾಂಸಕ್ಕೆ ಹಿಡಿಲಿ ಅಂದ್ರೆ ಹಂಗಲ್ಲಕ್ಕವ ಈಗ ಮಾಂಸ ಹಾಕವ ನೀನು ಅದು ಮಾಡು ಹಂಗಲ್ಲ ತಪ್ಪಲಲ್ಲಿ ಹಾಕು ಅದ್ಯಾಕೆ ಹಂಗೆ ಇದು ಮಾಡ್ತೀನಿ ನೀರು ಇರಲಿ ಬಿಡು ನೀರು ಬೇಕು ಕಣ ನೀರು ಇದಾನೆ ಅದು ಅವ ಅದು ಸಾರಿನಂಗೆ ಆಡ್ಬಾರ್ದು ಅದು ಸುಂಡು ತಕವ ಅದು ಇದಾಗಬೇಕಲ್ಲ ಗೈಸ್ ಈಗ ನಾವು ಎಲ್ಲ ಹಾಕ್ಬಿಟ್ಟು ಚಿಕನ್ ಹಾಕೊಂಡಿದ್ದೀವಿ ಚಿಕನ್ ಉಪ್ಪು ತೋರಿಸ್ಬಿಟ್ಟು ಹಾಕವ ಎಷ್ಟಾಗ್ತಿದೆ ಅನ್ನೋದು ಗೈಸ್ ನೆಕ್ಸ್ಟು ಉಪ್ಪು ಹಾಕಿದ್ದೀವಿ ಉಪ್ಪು ನಮ್ಮ ತಾಯಿ ತೋರಿಸ್ಲಿಲ್ಲ ನಮ್ಮ ತಾಯಿಗೂ ಸ್ವಲ್ಪ ತಾಳ್ಮೆ ಕಮ್ಮಿ ಅನಿಸುತ್ತೆ ಮೋಸ್ಟ್ಲಿ ಕೊಡವಲ್ಲಿ ಗೈಸ್ ಇವಾಗ ಚೆಂದಾಗಿ ಬೇಯಿಸ್ಬೇಕು ಅಷ್ಟೇ ಅಂದರೆ ಬೇಯಿಸಾದ್ಮೇಲೆ ಇನ್ನೂ ಸ್ವಲ್ಪ ರೂಲ್ಸ್ ಇದೆ ಚಾಕು ಅಲ್ಲೇ ಬಿಡು ಯಾವ ಥರ ಕಾಣ್ತೈತೆ ನೋಡಿ ಈಗೆಲ್ಲ ಚೆಂದಾಗಿ ಚಿಕನ್ಗೆ ಹಿಡಿಬೇಕು ಅದು ಮಾಡ್ತಿರೋ ರೆಸಿಪಿಗೆ ಚಿಕನ್ ಮಸಾಲ ಬೇಕಾಗಿಲ್ಲ ಆದರೂ ಸ್ವಲ್ಪ ಹಾಕ್ತಿದ್ದೀನಿ ಇರಲಿ ಅಂದ್ಬಿಟ್ಟು ಚಿಕನ್ ಮಸಾಲಾನ ಚಿಕನ್ ಮಸಾಲ ಹಾಕ್ತೋರು ನಡೀತದೆ ಆದರೆ ಒಂದು ಸ್ವಲ್ಪ ಹಾಕ್ತಿದ್ದೀನಿ ಇರಲಿ ಅಂದ್ಬಿಟ್ಟು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಪಲ್ಲವಿ ಆ ಕಡೆ ಮನೇಲಿ ಊಟ ಮಾಡ್ತಾಳಾಗ ಬಂದರೆ ಅಲ್ಲೂ ಊಟ ಮಾಡಿ ಇಲ್ಲೂ ಊಟ ಮಾಡ್ತಾಳೆ ನಿಜವಳು ನಿನ್ನ ಮಗಳು ಹಾಂ ಅದು ಇನ್ನೂ ಸಂತೋಷ ಅಲ್ವಾ ಊಟ ಮಾಡಿದ್ರೆ ನಮ್ಗೆ ಊಟ ಮಾಡಿದ್ರೆ ಅಲ್ಲೂ ಊಟ ಮಾಡಿ ಇಲ್ಲೂ ಊಟ ಮಾಡಿಬಿಟ್ರೆ ಇನ್ನೂ ಸಿಕ್ಕಾಬಿಟ್ಟೆ ತುಂಬ ಸಂತೋಷ ಆಗ್ಬಿಡ್ತದೆ ಗೈಸ್
ಚಿಕನ್ ರೆಡಿ ಆಯ್ತಿದೆ ಮತ್ತು ನಾನು ಮತ್ತು ನಮ್ಮ ತಾಯಿ ಸೇರಿ ಇಬ್ಬರು ಕೂಡ ಮಾಡ್ತಿರೋದು ಇದು ಚಿಕನ್ ಫ್ರೈನ ಸ್ಪೆಷಲಾಗಿ. ಮತ್ತು ಇವಾಗ ನಾನು ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಮೆಣಸಿನ ಪುಡಿನೂ ಬೇಕು. ಮೆಣಸಿನ ಪುಡಿ ಮೆಣಸಿನ ಪುಡಿ ಇರ್ಬೇಕವ. ಮೆಣಸು ಪುಡಿ, ಶುಂಠಿ, ಇವು ಜೀರಿಗೆ ಇವೆಲ್ಲ ಇರ್ಬೇಕು. ಇದ್ರೆ ಗಂಟ್ಲು ಕೆರೆತ, ಕೆಮ್ಮು ಗಿಮ್ಮು ಯಾವ ಏನು ಬರಲ್ಲ. ಇರೋ ಇನ್ನೂ ಬೇಯ್ಲಿ ರೆಸ್ಟ್. ಮತ್ತು ನಾವು ಚಾಕು, ನಮ್ಮ ತಾಯಿ ಚಾಕು ಇದು ಮಾಡ್ತವ್ರೆ, ಚಾಕು ಅಜ್ಜಕ್ಕೆ ಇಳಿ ತೆಗೆದ್ಬಿಟ್ಟು ಚಾಕು ಒಜ್ಜಿದ್ರು. ಇದು ಏನಕ್ಕೆ ಅಂದರೆ ನಿಮಗೆ ಗೊತ್ತಲ್ಲ, ನಾನೇನು ಹೇಳ್ಕೊಡೋದು ಬೇಕಾಗಿಲ್ಲ. ಚಾಕುನ ಏನು ಕತ್ತಾರೆ ನೀವು ಹತ್ತೀರಾ ಅಂತ ನನಗೂ ಗೊತ್ತು. ಕೆಲವ್ರು ಎಲ್ಲೋ ಅಜ್ಜಲ್ಲೋ ಏನೋ ಅಷ್ಟೇ. ಏನವ ಚಾಕುನ ಎಲ್ಲ ಅಜ್ಜಿ ಎತ್ತರಲ್ವ? ಹಾಂ, ರೆಡಿ ಆಯ್ತಿದೆ ಸ್ಪೆಷಲ್ ಚಿಕನ್ ಫ್ರೈ. ಇನ್ನೂ ಬೇಯಬೇಕು, ಚೆಂದಾಗಿ ಬೇಯಿಸ್ಬೇಕು. ಯಾಕಂದ್ರೆ ಆಲೆ ಬಂದಿರೋ ಹೊತ್ತು ಮುಂಚೆ ಮಾಡ್ಬೋದಾಗಿತ್ತು ನೀನು. ಈಗ ಎಷ್ಟಾಗಿತ್ತು ಟೈಮ್ ಆಲೆ ಆಯ್ತು 8-9 ಗಂಟೆ. ನೀನು ಎಷ್ಟಕ್ಕೆ ಡೈಲಿ ಹಿಡ್ಕೊಂಬಡಿ ಇಕ್ಕದ್ ನಮ್ಗೆ ತಗೊಂಡ್ಬಿಡ್ಬಿಡಿ. ತಂಗಿ ನೋಡಿ ಇವಾಗ ಬರ್ತಾವಳೆ. ಅಲ್ಲಿ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊ ಬಂದವಳೆ. ಆಯ್ತಾ ನೀರು ಕುಡಿದ ಹತ್ರದಲ್ಲಿ ತಗೊಳ್ಳು. ಬೆಂದದ ಇನ್ನೇನಿಲ್ಲ. ಜೀರಿಗೆ ಜಾಸ್ತಿ ಆಗ್ಬಿಡ್ತು. ಜೀರಿಗೆ ಹಾಕಿನಿ, ಅದೊಂದು ಸ್ವಲ್ಪ ಜಾಸ್ತಿ ಆಯ್ತು. ಜೀರಿಗೆ ಕೈ ಇದಕ್ಕೆ ಸಿಗ್ತದೆ ಬಾಕಿ. ಜೀರಿಗೆ, ಮೆಣಸು ಮತ್ತು ಹಸಿಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು ಹಾಕಿನಿ. ಮತ್ತು ಇದು ಈರುಳ್ಳಿ, ಟೊಮಟೆನೋ, ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿಕಾಯಿ ಹೇಳೋದ್ನಲ್ವಾ, ಚಕ್ಕ ಲವಂಗ. ಅಮ್ಮ ನಿಂಬೆಹಣ್ಣು ಹಾಕ್ಬಿಡ್ಬೇಕು. ಈಗ ನಿಂಬೆಹಣ್ಣು ಹಿಂಗೆ ಅದ ಗೈಸ್. ನಮ್ಮಮ್ಮ ನಿಂಬೆಹಣ್ಣು ಅಂದಕ್ಕೆ ಇವಾಗ ಯಾಪನ ಬಂತು. ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಚೆಂದಾಗಿ. ಇದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಈ ಆ್ಯಕ್ಚುಲಿ ಇದು ಹಾಕಿದ್ಮೇಲೆ ಟೇಸ್ಟ್ ಬರೋದು. ಈಗ ಬಿಡು ತಗಮ್ಮ ಈಸ್ಕಮ್ಮ. ಚೆನ್ನಾಗಿದ್ದ ಚೆನ್ನಾಗಿರೋ ಹೇಳು. ನಾವು ಮಾಡಿರೋದು ಬೆಳೆದ ಇಲ್ಲ ಈಗಲೇ ತಿನ್ನೋ ಈಸ ಸಾಕು. ನೀನು ತಿಂದೇ ಆಗಲೇ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. ಹಾಂ, ಫಾಸ್ಟ್ ಆಗದ, ಸೂಪರ್ ಆಗದ ಅನ್ಬೇಕು. ಅದ ಸೂಪರ್ ಆಗದಲ್ಲ, ನೀನು ತಿಂದೇ ಇಲ್ಲ ಆಗಲೇ ಚೆನ್ನಾಗದ ಅಂತಿದ್ದಿಲ್ಲ ಹೇಳ್ಬೋದು. ಅದು ಹೆಂಗೆ? ಹಾಂ, ನೀನೇನಮ್ಮ ನೀನು? ಅದು ಹೆಂಗಮ್ಮ ನೀನು? ಇನ್ನೂ ತಿಂದೇ ಇಲ್ಲ, ಒಂದು ಪೀಸ್ ಬಾಯಿಗೆ ಹಾಕಿಲ್ಲ, ಮೂತ ಇದ್ದು ಮುದ್ದು ಅಂತಿದ್ರೆ ಹೇಳ್ಬೋದು ನೀನು. ಹಾಂ ಗೈಸ್, ಎಲ್ಲ ಆಗಿದೆ. ಈಗ ಇದನ್ನು ಚಿಕನ್ ಫ್ರೈನ ಮಾಡ್ಕೊಂಡು ತಿನ್ಬೇಕು ಅಷ್ಟೆ. ಊಟ ಅಡ್ಗ ಅನ್ನ ಹಾಕ ತಿನ್ಬೇಕು ಅಷ್ಟೆ. ಗೊಜ್ಜು ನಾನು ಸ್ವಲ್ಪ ಸಾರಿನಂಗೆ ಇರಲಿ ಅಂದ್ಬಿಟ್ಟು ಮಾಡಿರೋದು ಇದನ್ನು. ಯಾಕಂದರೆ ಅದು ಚಿಕನ್ ಫ್ರೈ ಗೊಜ್ಜುನಂಗಿದ್ರೆ ತಿನ್ನೋಕ್ಕಾಗಲ್ಲ. ಒಂದು ಸ್ವಲ್ಪ ಸಾರಿನಂಗಿದ್ರೆ ಅನ್ನಕ್ಕೆಲ್ಲ ಸರಿ ಆಯ್ತದೆ. ಅದೇ ಮಸಾಲೆ ಅಲ್ಲೇ ಇರ್ತದೆ, ಅದೇ ನೀರು ಸ್ವಲ್ಪ ತೆಳ್ಳಗಿರುತ್ತೆ ಅಷ್ಟೇ, ಏನೇನಿಲ್ಲ. ಎಲ್ಲ ರೆಡಿ ಆಗಿತ್ತು. ಚಿಕನ್ ಫ್ರೈ ಹಾಕ ತಿನ್ನೋದು ಅಷ್ಟೇ ಗೈಸ್. ಎಲ್ಲನೂ ಆಫ್ ಮಾಡಿದ್ದೀವಿ. ಚೆನ್ನಾಗಿದ್ದ, ಸಖತ್ತಾಗಿ ಮಾಡಿದ್ದಾನ. ನೀನು ಸೇರಿ ನಾನು ಸೇರ್ ಮಾಡಿರೋದು ಇದು ಆ್ಯಕ್ಚುಲಿ. ಚಿಕನ್ ಫ್ರೈ ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ಬಂದೈತೆ. ನಿಜವೂ ಟೇಸ್ಟ್ ಮಾತ್ರ ಹೆವಿ ಬಂದೈತೆ. ಬೇಕಾದ್ರೆ ನೀವು ಇದೇ ರೆಸಿಪಿ ಹಾಕೊಂಡು ಟ್ರೈ ಮಾಡಿ. ಏನವ ಚಿಕನ್ ಚೆನ್ನಾಗಿಲ್ವ? ಚೆನ್ನಾಗಿ ಬಂದಿಲ್ವಾ? ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ಬಂದೈತೆ ಟೇಸ್ಟು. ನನ್ನ ತಂಗಿ ಒಬ್ಳು ಮಿಸ್ಸು ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ಟಾಳೆ. ಅವಳು ಮನೆ ಕಬಿಟ್ಟಾಳೆ. ಸಕ್ಕತ್ತಾಗಿ ಬಂದೈತೆ ಅಷ್ಟು. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದು ಅಂದ್ಬಿಟ್ರೆ ತಿನ್ನೋದ್ರೆ ಏನೂ ಅಷ್ಟೇ ಇಲ್ಲ. ಹೊಸ ಎದ್ದು ಕಾಣ್ತಾವೆ ಜೀರಿಗೆ. ಅದೊಂದು ಬಿಟ್ರೆ ಹೆವಿ ಟೇಸ್ಟು. ಇನ್ನೊಂದು ಸ್ವಲ್ಪ ಗೊಜ್ಜು ಒಂದು ಸ್ವಲ್ಪ ಮಾಡ್ಕೋಬೇಕಾಯ್ತು ನಾವು. ಇನ್ನು 4 ಪೀಸ್ ಮಾಡಿದ್ದೀವಿ. ಒಂದು ಕಾಲು, ಒಂದು ಕತ್ತು, ಒಂದು ಕಂಡ ಅಷ್ಟು. ಅದು ನಮ್ಮ ತಂಗಿಗೆ ಬೆಳಗ್ಗೆಗೆ. ಇನ್ನು ಮಿಕ್ಕಿದೆಲ್ಲ ಫುಲ್ಲು ಖಾಲಿ. ಮತ್ತು ನಮ್ಮ ತಾಯಿಗೂ ಮತ್ತು ನಮ್ಮ ಅಪ್ಪಂಗೂ ಗೊಜ್ಜು ಜಾಸ್ತಿ ಹಾಕ್ಕೊಟ್ಬಿಟ್ಟೆ. ನನಗೆ ಗೊಜ್ಜು ಸಾಲ್ಟೇಜ್ ಆಗ್ಬಿಟ್ಟು ಅದಕ್ಕೆ ನಾನು ನೀರು ಜಾಸ್ತಿ ಹಾಕಿದ್ದು. ಮತ್ತು ಹೆವಿ ಕುದಿಸ್ತೆ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು. ಚೆನ್ನಾಗಿ ಬಂದೈತೆ, ಒಳ್ಳೆ ಟೇಸ್ಟ್ ಬಂದೈತೆ. ಆದರೆ ಸೇರ್ವೆ ಕಮ್ಮಿ ಆಗ್ಬಿಡ್ತು ಕುದಿಸಿದ್ನಲ್ಲ, ಅದಕ್ಕೆ ಏನೂ ಇಲ್ಲ. ಊಟ ಆಯಿತು. ಇವತ್ತು ಊಟ ಮುಗೀತು. ನಾಳೆ ಏನಿದ್ರು ಮಾಡ್ಬೇಕು. ಏನಾರ ಇದೇ ಸ್ಪಾಟಲ್ಲಿ ಮಾಡ್ತೀವಿ. ಗ್ಯಾಸು ಇಲ್ಲೇ ಇರಲಿ ಏನವ, ಗ್ಯಾಸ್ ಇಲ್ಲೇ ಇರಲಿ. ಬೆಳಗ್ಗೆ ಇಲ್ಲೇ ಮಾಡಿದ್ರೆ ಆಯಿತು. ಏನಾರ ಅಲ್ಲಿ ಒಳಗೆ ಆಗಲ್ಲ ಗೈಸ್, ಏನು ಕಾಣಲ್ಲ, ಕತ್ಲ. ಅದಕ್ಕೆ
ಇಲ್ಲಿ ಒಂಥರ ಕುತ್ಕೊಂಡು ಮಾಡಕ್ಕೆ ಚೆನ್ನಾಗೈತೆ. ನಂದು ಮತ್ತು ನಮ್ಮ ತಾಯಿದು ಇಬ್ಬರದು ಊಟ ಮುಗೀತು. ಆದರೆ ನಮ್ಮಪ್ಪ ಇನ್ನೂ ಊಟ ಮಾಡ್ತಾವ್ರೆ. ನಮ್ಮ ಅಪ್ಪಂಗೆ ಊಟ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ, ರೈಸ ಗೊಜ್ಜು ಇವ್ರಿಗೆ ಜಾಸ್ತಿ ಹಾಕ್ಬಿಟ್ಟಿದೆ. ಅವ್ರಿಗೇನು ಸಾಲ್ಟೇಜ್ ಆಗ್ಬಾರ್ದು, ನನಗೆ ಸಾಲ್ಟೇಜ್ ಆದರು ಅಂತ ಇನ್ನೂ ಊಟ ಮಾಡ್ತಾವ್ರೆ. ಊಟ ಮಾಡಲಿ ನಿಧಾನಕ್ಕೆ. ನನ್ನ ತಂಗಿ ಒಬ್ಳಿದು ಬೆಳಿಗ್ಗೆ ಎದ್ದು ತಿಂತಾಳೆ, ಪೀಸ್ ಮಡಗಿದ್ವಿ. ಮತ್ತು ಗಾಯ್ಸ್ ಇವತ್ತು 10 ಗಂಟೆ ಆಯಿತು ಊಟ ಮಾಡೋದು. ಇನ್ನು 10 ಗಂಟೆಗೆ ಇನ್ನೊಂದು 20 ನಿಮಿಷ ಏನೋ ಬಾಕಿ ಐತೆ ಅಷ್ಟೇ. 10 ಗಂಟೆ ಆಗಿರ್ಬೋದು. ಅದು ಸ್ವಲ್ಪ ಸ್ಲೋ ಗಡಿಯಾರ, ಇದು ಜಾಸ್ತಿ ಹೇಳ್ತಾನೆ ಇರ್ತಾನೆ ಸ್ಲೋ ಗಡಿಯಾರ ಅಂತ. ಮತ್ತು ಗಾಯ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ ಗಾಯ್ಸ್, ಗುಡ್ ನೈಟ್.